ನಮಸ್ಕಾರ ವೀಕ್ಷಕರ, ಇನ್ಸೈಡರ್ಸ್ಗೆ ಸ್ವಾಗತ. ನಾನು ರಾಮಚೇತನ್. ವೀಕ್ಷಕರೇ, ಹಬ್ಬ ಅಲ್ಲ ಹರಿದಿನಲ್ಲ, ಆದ್ರೂ ಜನಸಾಗರ ಎಲ್ಲಿ ನರ್ತಕಿ ಥಿಯೇಟರ್ ಮುಂದೆ. ಯಾಕಂತ ಹೇಳಿದ್ರೆ ಡೆವಿಲ್ ಸಿನಿಮಾ ರಿಲೀಸ್. ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಿದೆ. ಸಾಕಷ್ಟು ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ರು ಯಾವಾಗ ಸಿನಿಮಾ ಅನ್ನೋದು. ಅದಕ್ಕೆ ಇವತ್ತು ತೆರೆ ಬಿದ್ದಿದೆ. ಸಿನಿಮಾ ನೋಡುವಂತ ಪ್ರೇಕ್ಷಕರು ಬೆಳಗ್ಗೆ ಬ್ಯಾಂಗ್ಳೂರು ಚಳಿ ನಡುವೆ ಬೆಳಗ್ಗೆನೆ ಸಿನಿಮಾ ನೋಡಕ್ ಬಂದಿರುವಂತ ಅಭಿಮಾನಿಗಳು ಈ ಸಿನಿಮಾ ನೋಡಿ ಏನಂತಾರೆ ಅಂತ ಅವ್ರ ಹತ್ರನೇ ಕೇಳ್ತೀನಿ, ಬನ್ನಿ. ಮೂವಿ ಮಾತ್ರ ಅಲ್ಟಿಮೇಟ್ ಆಗೈತೆ. ಫಸ್ಟ್ ಶೋ ನೋಡ್ಕೊ ಬಂದೆ, ಇನ್ನೂ ನೋಡ್ಬೇಕನ್ನಿಸ್ತು, ಮತ್ತೆ ಹೋಯ್ತಿದ್ದೀನಿ. ಕ್ಲೈಮ್ಯಾಕ್ಸ್ ಅಂತ ಸೂಪರು. ದರ್ಶನ್ ಏನಾರು CM ಆದ್ರೆ ಅನ್ಯಾಯಗಳಿಗೆ ನ್ಯಾಯ ಕೊಡ್ಸೋದಂತ ಪಕ್ಕಾ ಗ್ಯಾರಂಟಿ ಗುರು. ಬೈಕ್ ಕೊಡ್ಬೋದಾ ಫೋಟೋ ಇಟ್ಕೊಂಡು? ಸರ್, ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹಬ್ಬ ಜಾತ್ರೆ ನಡೆಸ್ತಾ ಇದೀವಿ. ನಮ್ ದೇವರು ಇಲ್ದೇ ಇರ್ಬೋದು, ಜಾತ್ರೆ ನಾವ್ ಮಾಡ್ತೀವಿ. ಎಲ್ಲಾ ಭಕ್ತಿ ಬಂದೇ ಬರ್ತಾರೆ ಅವರು. ಓಕೆ ಸರ್, ಓಕೆ, ಬಂದೇ ಬರ್ತಾರೆ. ಹೇಳಿ ಸರ್, ಹೇಳಿ. ಎಲ್ಲಾ ಭಕ್ತಾದಿಗಳು ಬಂದಿದೀವಿ. ಸರ್, ಜಾತ್ರೆನ ನೆರವೇರಿಸ್ಕೊಂಡು ಹೋಗ್ತೀವಿ. ಹಬ್ಬ ಏನು, ಊರ ಹಬ್ಬ ಏನು ಅಂತ ಅವತ್ತೇ ಹೇಳಿದ್ವಿ. ವಾಮನ ಟೈಮಲ್ಲಿ ಡೆವಿಲ್ ಇದು. ಡೆವಿಲ್ ಬರ್ತಾ ಇದ್ರೆ ಬೇರೆ ಮೂವಿಗಳೆಲ್ಲ ಸೈಡ್ ಹೋಗ್ತಾ ಇರ್ಬೇಕು. ಯಾರು ಬರ್ತಾ ಇರೋದು? ಚಾಲೆಂಜಿಂಗ್ ಸ್ಟಾರ್ ಬರ್ತಾ ಇರೋದು. ಡಿವೋರ್ಸ್ ಬಂದ್ರೆ ಯಾವನ ಇದು ಸೈಡ್ ಹೋಗ್ತಾ ಇರ್ಬೇಕು. ಅವ್ರ ಎದುರುಗಡೆ ಬರ್ತಾ ಇರ್ತಾರೆ ಅಂದ್ರೆ ಬ್ರೋ, ಬೇರೆ ಹೀರೋಗಳು ನಿಂತ್ಕೊಳ್ಳೋಕು ಭಯ ಪಡ್ತಾರೆ. ಅದು ಅವ್ರಿಗಿರೋ ಕ್ರೇಜು. ಸರ್, ಇದ್ರ ಬಗ್ಗೆ ಫೋಟೋ ಬಗ್ಗೆ ಹೇಳಿದ್ದಾರೆ. ಯಾರು ಮಾಡಿ? ನಾನೇ ಡ್ರಾ ಮಾಡಿರೋದು ಬ್ರೋ. 15 days ಆಯ್ತಿದ್ದು ಡ್ರಾ ಮಾಡಕ್ ಸ್ಟಾರ್ಟ್ ಮಾಡಿ. ಕಂಪ್ಲೀಟ್ ಮಾಡಿದೀವಿ. ನೋಡಿದ್ರಲ್ಲ ವೀಕ್ಷಕರ, ಇವರೇ ಡ್ರಾ ಮಾಡಿರುವಂತ ಪಿಕ್ಚರ್ ಇದು. ಸೊ ಇದ್ರ ಬಗ್ಗೆ ಹೇಳಿದ್ರೆ ಯಾಕೆ ಈ ಅಂಬರೀಷ್ ಅಣ್ಣನ ಫೋಟೋ ಯೂಸ್ ಮಾಡಿದ್ರೆ, ಯಾಕೆ ಅಂಬರೀಷ್ ಅಣ್ಣನ ಫೋಟೋ ಯೂಸ್ ಮಾಡಿದ್ರು? ಅವ್ರ ಏನಾದ್ರು ಇದಿದ್ರೆ ಬ್ರೋ, ಇಷ್ಟು ದಿನ ಅವ್ರ ಜೈಲಲ್ಲೇ ಇರ್ತಿರ್ಲಿಲ್ಲ. ನಿಜವಾಗ್ಲೂ ಯಾವಾಗ್ಲೂ ಬಿಡಿಸ್ಕೊಂಡ್ ಬಂದ್ಬಿಟ್ಟಿದ್ರು. ಅವ್ರ ತರ ಈ ಯಾರು ಮನುಷ್ಯ ಇಲ್ಲ. ಅವ್ರು ಏನಾದ್ರು ಇದಕ್ಕಿದಂಗೆ ಡೈರೆಕ್ಟ್ ಸ್ಟ್ರೈಟ್ ಫಾರ್ವರ್ಡ್ ಹೊಡಿತಾರಲ್ಲ, ಅದೇ ತರ ನಮ್ ಬಾಸ್ ಇದ್ರೆ ಡೈರೆಕ್ಟ್ ಆಗಿ ಹೊಡಿತಾರೆ. ಹಿಂದೆ ಎಲ್ಲ ಮಾತಾಡೋ ಸೀನೇ ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಇನ್ನೇನಾದ್ರು ಡೈಲಾಗ್ ಇಲ್ಲ ಹೇಳಕ್ ಇಷ್ಟಪಡ್ತೀರಾ ದರ್ಶನ್ ಅವ್ರದ್ದು? ಡೈಲಾಗ್ ಏನಿಲ್ಲ. ಓಕೆ ಸರ್, ನೀವೇನೋ ಡೈಲಾಗ್ ಹೇಳ್ತೀನಿ ಸರ್? ಎಲ್ಲಾ ಹುಡುಗರಕ್ಕೆ ಅಂತಾರೆ ವೇಲು, ಎಲ್ಲಾ ಹುಡುಗರಕ್ಕೆ ಅಂತಾರೆ ವೇಲು. ಅವನು ಇವತ್ತು ರಿಲೀಸ್ ಆಗಿದೆ ನಮ್ ಡೆವಿಲ್. ಜೈ ಬಾಸ್. ಓಕೆ ಸರ್, ಪಕ್ಕ ಡಿ ಬಾಸ್ ಅಭಿಮಾನಿಗಳ ಬಾಸ್ ಬಾಸ್ ಡಿ ಬಾಸ್ ಯಾರು? ಚಾಲೆಂಜ್ ಸ್ಟಾರ್, ಚಾಲೆಂಜ್ ಸ್ಟಾರ್ ನಮ್ಗೆಲ್ಲ ದೇವರು. ಬಾಸ್ ಬಾಸ್ ಡೆವಿಲ್ ಹಬ್ಬ ಇವಾಗ. ತುಂಬ ಇಷ್ಟ ಆಯಿತು. ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೆ. 2 ವರ್ಷ ಆದಮೇಲೆ ಬಂದಿದ್ದಾರೆ, ಕಾಟೇರ ಆದಮೇಲೆ. 2 ವರ್ಷದ ಹಿಂದೆ ಏನೇನೆಲ್ಲ ಘಟನೆ ನಡೀತು ಅಂತ ನಿಮಗೆ ಗೊತ್ತು. ಬಟ್ ಆದರೂ ಅಭಿಮಾನಿಗಳಿಗೆ ಏನು ಮೋಸ ಆಗಬಾರ್ದು ಅಂತ ಎಷ್ಟೇ ನೋವಿದ್ರೂ, ಎಷ್ಟೇ ಮನಸ್ಸಲ್ಲಿ ಏನೇ ಇದ್ರೂ ನಮ್ಮ ಅಭಿಮಾನಿಗಳಿಗೋಸ್ಕರ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಅದು ನರ್ತಕಿ ಥಿಯೇಟ್ರಲ್ಲೇ ಬಂದಿದೆ ಅಂದರೆ ಲೆಕ್ಕ ಹಾಕೊಳ್ಳಿ. ಎಷ್ಟೋ 10-12 ವರ್ಷ ಆದಮೇಲೆ ಈ ಥಿಯೇಟ್ರಿಗೆ ಬಂದಿದೆ. ಇದು ಲಕ್ಕಿ ಥಿಯೇಟ್ರು ಅಲ್ವಾ? ಅದು ಒಂದೇ ಒಂದು ಡೈಲಾಗ್ ಹೇಳಿದ್ದಾರೆ. ಏನು ಹೇಳಿ? ಸೂರ್ಯಗ್ರಹಣ ತುಂಬ ದಿನ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ. ಬಟ್ ನಿಜ ಜೀವನದಲ್ಲೂ ಗ್ರಹಗಳನ್ನೆಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬರಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ದೇವಿಲಿ ಬೇಡ್ಕೊಳ್ತೀನಿ. ಯಾಕೆಂದರೆ ಎಲ್ಲರಿಗೂ ಗುಡ್ ಟೈಮು ಬ್ಯಾಡ್ ಟೈಮು ಇರುತ್ತೆ ಸರ್. ಯಾರು ಏನು ಸಾಚ ನನ್ನ ಮಕ್ಕಳಲ್ಲ. ದಯವಿಟ್ಟು ಕನ್ನಡ ಸಿನಿಮಾಗೆ ಬನ್ನಿ. ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ತೀನಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ದರ್ಶನ್ ಸರ್ ಏನು ಬೇರೆಯವರಲ್ಲ, ನಮ್ಮವರು, ನಮ್ಮ ಕನ್ನಡ. ಇವಾಗ ನೋಡಿ, ಈ ಸಿನಿಮಾದಲ್ಲಿ ಎಲ್ಲ ಥರದ ಆ್ಯಕ್ಟಿಂಗು ಮಾಡ್ತಾರೆ. ಅಂಬರೀಷ್ ಅಣ್ಣನ ನೋಡ್ತೀವಿ, ವಿಷ್ಣು ಸರ್ನ ನೋಡ್ತೀವಿ, ರಾಜಣ್ಣನ ನೋಡ್ತೀವಿ, ಎಲ್ಲ ಥರದ್ದು ನೋಡ್ತೀವಿ. ಆದರೆ ಎಲ್ಲರಿಗೂ ಅವರೊಂದು ಗೌರವ ಕೊಟ್ಟಿದ ಮೇಲೆ ನಾವು ಇಂಥ ನಟನ ನಾವು ಬೀಳಿಸ್ಬಾರ್ದು. ನಮ್ಮ ಸಿನಿಮಾನ ನಾವು ಗೆಲ್ಲಿಸಿ ಬೇರೆ ಇಂಡಸ್ಟ್ರಿಗೆ ಟಾಂಗ್ ಕೊಡಬೇಕು. ಯಾಕೆ ಅಂದರೆ ಇದರಲ್ಲಿ ನೆಗೆಟಿವ್ ಶೇಡಲ್ಲಿ ತುಂಬ ಮಾಡಿದ್ದಾರೆ ಸರ್. ನೆಗೆಟಿವ್ ಶೇಡಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೂ ಪ್ರಕಾಶ್ ಸರು ಇನ್ನೂ ಡಿಫ್ರೆಂಟಾಗಿ ಏನೋ ಒಂದು ಸಮಥಿಂಗ್ ಕೊಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಯಾಕೆಂದರೆ ಅವ್ರು ನಿಜ ಜೀವನದಲ್ಲಿ ಪ್ರತಿಯೊಂದು ಡೈಲಾಗು ಸಹಿತ ಆ ನಿಜ ಜೀವನದಲ್ಲಿ ನಡೆದು ಅವರು ಹೇಳ್ತಾ ಇದ್ದಾರೆ, ಗಾಂಧಿನಗರದಲ್ಲಿ ನನ್ನೊಂದು ಕಟ್ಔಟ್ ಬೀಳಬೇಕು ಹೀಗೆ ಅಂತ. ಆ ರಿಯಲ್ ಲೈಫಲ್ಲಿ ಕಟ್ಔಟು 50 ಅಡಿ ಅಲ್ಲ, 100 ಅಡಿ ಕಟ್ಔಟ್ ಆಗ್ತಾ ಇದ್ದಾರೆ ಅಲ್ವಾ? ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ಇದು ದುಡ್ಡು ಕೊಟ್ಟು ಕರೆಸಿರೋದು ಫ್ಯಾನ್ಸ್ ಅಲ್ಲ ಸರ್, ಇದು ಅಭಿಮಾನ ಸಾಗರದಿಂದ ತುಂಬಿರೋದು ಅಲ್ವಾ? ದರ್ಶನ್ ಸರ್ ಫ್ಯಾನ್ಸು ಒಂದು ಸಮುದ್ರ ಇದ್ದಂಗೆ. ಅದು ಬಾವಿಲಿರೋ ನೀರಲ್ಲ, ಇದು ಸಮುದ್ರ, ಎಲ್ಲ ಕಡೆ ಹರಡಿದೆ. ಅವ್ರ ಫ್ಯಾನ್ಸ್ ಯಾವತ್ತಿದ್ರೂ ಕೈ ಬಿಡಲ್ಲ, ಉಸಿರಿರೋವರೆಗೂ ಅವ್ರ ಜೊತೆ ನಿಲ್ತೀವಿ ಅಂತ ಹೇಳ್ತಾ ಜೈ ಡಿ ಬಾಸ್. ಸಕ್ಕತ್ತಾಗಿತ್ತು ಸರ್. ಹೇಳಿ ಸರ್, ಸಿನಿಮಾದ ಬಗ್ಗೆ ವರ್ಡ್ಸೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಫಸ್ಟಿಂದ ಲಾಸ್ಟ್ ತನಕನೂ ಟ್ವಿಸ್ಟ್ ಬಿಟ್ಕೊಡಲ್ಲ. ಲಾಸ್ಟ್ ತನಕನೂ ಟ್ವಿಸ್ಟು. ಅದು ಲಾಸ್ಟಿಗೆ ಪಾರ್ಟ್ 2 ಬಂತೇನೋ ಅನ್ನಿಸ್ತು. ಲಾಸ್ಟಿಗಂತೂ ಕ್ಲೈಮ್ಯಾಕ್ಸ್ ತೋರಿಸಿದ್ರು ಕರೆಕ್ಟಾಗಿ. ಪಾರ್ಟ್ 2 ಇಂಟು ಹೊಡಿದ್ದಾರೆ ಅಂತ ಇಲ್ಲ ಸರ್, ಆ ಥರ ಏನೂ ಇಲ್ಲ. ಒಂದೇ ಪಾರ್ಟು. ನಮ್ಮ ಬಾಸ್ ಮಾಡೋದೇ ಒಂದು ಪಾರ್ಟು. ನಮ್ಮ ಬಾಸ್ ಅದೇ ಹೆಸರಲ್ಲಿ ಇನ್ನೂ ಒಂದು ಪಾರ್ಟ್ ಮಾಡೋದಿಲ್ಲ. ಮತ್ತೆ ಅದು ಡೆವಿಲ್ ಸಿನಿಮಾ ಅಂತ ಬರೋದಿಲ್ಲ. ದಿ ಡೆವಿಲ್ ಅಂದರೆ ಒಂದೇ, ಅದು ಡಿ ಬಾಸ್ ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ ಸಂಭ್ರಮ ಪಡೋಕ್ಕೆ ಯಾವುದಾದ್ರೇನು ಅಂತ ಹೇಳ್ತಾರಲ್ಲ ಹಾಗೇನೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಜನಗಳು ಪಡ್ತಿರೋ ಖುಷಿ ಇದೆಯಲ್ಲ ಅಷ್ಟಿಷ್ಟಲ್ಲ. ಯಾರೇ ಆದರೂ ಕೂಡ ಅಭಿಮಾನ ಅನ್ನೋದು ತೋರಿಸೋದಿದೆಯಲ್ಲ ಆ ರೀತಿ ಅದನ್ನು ಬಣ್ಣಿಸೋಕ್ಕಾಗಲ್ಲ, ಆ ರೀತಿ ಅಭಿಮಾನನ ತೋರಿಸ್ತಿದ್ದಾರೆ. ಸೊ ಏನೇ ಆದರೂ ಕೂಡ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಜನ ಥಿಯೇಟ್ರಿಗೆ ಬರಬೇಕು ಅನ್ನೋ ಟೈಮಲ್ಲಿ ಇಂಥ ಸಿನಿಮಾ ರಿಲೀಸ್ ಆಗಿ ಥಿಯೇಟ್ರ್ ಓನರ್ ಮುಖದಲ್ಲಿ ಖುಷಿ ತರುವಂಥದ್ದಾಗಿರ್ಬೋದು ಅಥವಾ ಜನಗಳಿಗೊಂದು ಮನೋರಂಜನೆ ಕೊಡೋ ಮೂಲಕ ಖುಷಿ ತರುವಂಥದ್ದಾಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಇವತ್ತಿನ ಸುದ್ದಿ. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.